ಹಾಯ್ ಫ್ರೆಂಡ್ಸ್, ನೇತ್ರ ಸತೀಶ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತು ನಾಟಿ ಕೋಳಿ ಸಾರು ಮಾಡಬೇಕು ಅಂದ್ಕೊಂಡಿದ್ದೀನಿ, ನಿಮಗೆಲ್ಲ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ನೋಡಿ, 1.5 kg ಆಗುವಷ್ಟು ಚಿಕನ್ ತೊಗೊಂಡಿದ್ದೀನಿ. ಒಂದು ಕೋಳಿ ತೊಗೊಂಡು ಒಡ್ಸ್ಕೊಂಡಿರೋದು 1.5 kg ಅಷ್ಟಿದೆ. ಇದು ಬಂದುಬಿಟ್ಟು ಒಂದು ತೆಂಗಿನಕಾಯಲ್ಲಿ ಅರ್ಧ ಭಾಗ ತೆಂಗಿನಕಾಯಿ ನಾನು ತುರಿದು ಇಟ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ಒಂದು ಈರುಳ್ಳಿ, ಹಾಗೆ ಒಂದು 2 ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಇದು ಒಗ್ಗರಣೆಗೆ, ಹಾಗಾಗಿ ಇದು ತೊಗೊಂಡಿದ್ದೀನಿ. ಇದು ಸ್ವಲ್ಪ ಇದು ಉರಿಗಡ್ಲೆ ಅಂತೀವಲ್ಲ, ಅದು ಒಂದು ಸ್ಪೂನಷ್ಟು. ಇದು ಸೋಂಪು ಕಾಳು ಸ್ವಲ್ಪ, ಇದು ಗಸಗಸೆ, ಇದು ಚಕ್ಕೆ, ಇದು ಲವಂಗ, ಇಷ್ಟು ಐಟಮ್ಸು. ನೋಡಿ, ಒಂದು 4 ಟೊಮೆಟೊ ತೊಗೊಂಡಿದ್ದೀನಿ, ಹಾಗೆ 2 ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ 1-2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 2 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ, ಇದು ಧನಿಯಾ ಪೌಡರ್, ಚಿಲ್ಲಿ ಪೌಡರ್, ಚಿಕನ್ ಮಸಾಲ. ಹೇಗೆ ಮಾಡೋದಂತ ಬನ್ನಿ ನೋಡಿ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಆದರೆ ಸ್ವಲ್ಪ 1 ಸ್ಪೂನ್ 2 ಸ್ಪೂನಷ್ಟು. ಆವಾಗಲೇ ತೋರಿಸಿದ್ನಲ್ವ ನಿಮಗೆ ಈರುಳ್ಳಿ ಎಲ್ಲ, ಅದೆಲ್ಲ ನಾನು ಇವಾಗ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಕಟ್ ಮಾಡ್ಕೊಂಡಿರೋದು ಹಾಕ್ಕೊಳ್ಳೋಣ. ಇದು ಶುಂಠಿ, ಇದು ಬಂದ್ಬಿಟ್ಟು ಬೆಳ್ಳುಳ್ಳಿ. ನೋಡಿ, ಇದೆಲ್ಲ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ನೋಡಿ, ಇವಾಗಲೂ ಹಾಕ್ಕೊಂಡಿದ್ದೇವಲ್ಲ, ಇದೆಲ್ಲ ನಾವು ಮಸಾಲೆ ಪೇಸ್ಟ್ ಮಾಡ್ಕೋಬೇಕು. ಹಾಗಾಗಿ ಇದೆಲ್ಲ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಫ್ರೈ ನೋಡಿ. ಇವಾಗ ಇದು ಸ್ವಲ್ಪ ಲೈಟಾಗಿ ಫ್ರೈ ಆಗಿದೆ. ಇವಾಗ ತೊಗೊಂಡಿರೋಂಥ ಗರಂ ಮಸಾಲ ಐಟಮ್ಸ್ನ ತೊಗೊಳ್ಳೋಣ. ನೋಡಿ, ಆವಾಗಲೇ ತೊಗೊಂಡಿರೋಂಥ ಕಡಲೆಪಪ್ಪು, ಚಕ್ಕೆ, ಲವಂಗ, ಗಸಗಸೆ, ಇದೆಲ್ಲ ಏನೇನಿದೆ ಅಲ್ವಾ, ಇದೆಲ್ಲ ಇದಕ್ಕೆ ಹಾಕಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಆಗಬೇಕಿದು. ನೋಡಿ, ಇವಾಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಟೊಮೆಟೊ ಸ್ವಲ್ಪ ಹಾಕಿದ್ದೀನಲ್ವ, ಇವಾಗ ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು. ಇದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋದು ಫ್ರೈ ಮಾಡಬೇಕು. ಇದೆಲ್ಲ ಹಳ್ಳಿ ಕಡೆ ಮಾಡ್ತಾರಲ್ಲ, ನಾಟಿ ಸ್ಟೈಲ್ ಚಿಕನ್, ಅದೇ ಥರ ಇದೆಲ್ಲ ಹಳೆ ಕಾಲದಲ್ಲಿ ಮಾಡ್ತಾ ಇದ್ರು. ನಮ್ಮ ಅಮ್ಮ ಅವರೆಲ್ಲ ಇದೇ ಥರ ಮಾಡ್ತಾ ಇದ್ರು. ಇದು ಅವ್ರದ್ದೇ ರೆಸಿಪಿ, ಹಾಗಾಗಿ ನಾನು ಅದೇ ಕಲ್ತ್ಕೊಂಡಿರೋದಂಥದ್ದು. ನೋಡಿ, ಇದು ಫ್ರೈ ಆಗ್ತಾ ಇದೆ. ಇನ್ನು ಫುಲ್ಲು ಚೆನ್ನಾಗೇನು ಬೇಕಾಗಿಲ್ಲ, ಹಸಿ ವಾಸನೆ ಎಲ್ಲ ಹೋಗೋದು ಅಷ್ಟೇ. ನಿಮಗಿದು ಮಸಾಲೆ ಜಾಸ್ತಿ ಅನ್ಬೋದು. ನಾನು 1.5 kg ಚಿಕನ್ ತೊಗೊಂಡಿರೋದ್ರಿಂದ ಇದು ಅದಕ್ಕೋಸ್ಕರ ಅಷ್ಟು ಮೆಜರ್ಮೆಂಟಲ್ಲಿ ತೊಗೊಂಡಿದ್ದೀನಿ ನಾನು. ನೋಡಿ, ಇದು 1.5 ಸ್ಪೂನಷ್ಟು ನಾನು ಚಿಲ್ಲಿ ಪೌಡರ್ ತೊಗೋತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡಿ ತೊಗೊಳ್ಳಿ. ಧನಿಯಾ ಪೌಡ್ರು ಅಷ್ಟೇ 1.5 ಸ್ಪೂನ್ ತೊಗೊಳ್ತಾ ಇದ್ದೀನಿ. ಇದು ದೊಡ್ಡ ಸ್ಪೂನ್ ಆಗಿರೋದ್ರಿಂದ ಇದೆಲ್ಲವೂ ಫ್ರೈ ಮಾಡಬೇಕು. ಇದು ಹಾಕಿದ್ಮೇಲೆ ಜಾಸ್ತಿ ಏನು ಫ್ರೈ ಬೇಕಾಗಿಲ್ಲ, ಸುಮ್ಮನೆ ಎಲ್ಲ ಮಿಕ್ಸ್ ಮಾಡಬೇಕಷ್ಟೆ. ನೋಡಿ, ಇವಾಗ ಆಗಿದೆ. ನಾವು ಇದನ್ನ ಇವಾಗ ಮಿಕ್ಸಿಗೆ ಹಾಕ್ಕೊಂಡು, ಇದು ತಣ್ಣಗಾಗಬೇಕು. ತಣ್ಣಗಾದ ನಂತರ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೋಡಿ, ಆ ಮಸಾಲೆ ಮಿಕ್ಸಿಗೆ ಹಾಕ್ಕೊಳ್ಳೋರು ತಣ್ಣಗಾಗಬೇಕಲ್ಲ, ಅದೇ ಗ್ಯಾಪಲ್ಲಿ ನಾವು ಇದು ಎಣ್ಣೆ ಹಾಕ್ಕೊಂಡು ಚಿಕನ್ನ ಒಗ್ಗರಣೆ ಹಾಕ್ಕೊಳ್ಳೋಣ. ಸ್ವಲ್ಪ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಎಣ್ಣೆ ಕಾದಿದೆ. ಇವಾಗ ಮೆಣಸಿನ್ಕಾಯಿ, ಇದು ಕರಿಬೇವು, 1 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ, ಹಾಗಾಗಿ ಇದು ಇವಾಗ ಹಾಕ್ಕೊಳ್ಳೋಣ. ನೋಡಿ, ಇವಾಗ ಇದು ಸ್ವಲ್ಪ ಆಗಿದೆ, ಫ್ರೈ ಆಗಿದೆ. ಇವಾಗ ಇದು ತೊಗೊಂಡಿರೋಂಥ ಚಿಕನ್ನ ಇದಕ್ಕೆ ಹಾಕ್ಕೊಳ್ಳೋಣ. ಅರಿಶಿನ ಪುಡಿ ಹಾಕೊಂಡಿದ್ದೀವಲ್ವ, ಇವಾಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಕಲ್ಲು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಇದೆರಡನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ಬಿಟ್ಕೋಬೇಕು. ಸ್ವಲ್ಪ ಅರಿಶಿನ ಪುಡಿ ಎಲ್ಲ ಹಾಕಿದ್ದೀವಲ್ಲ, ಅದೆಲ್ಲ ಮಿಕ್ಸ್ ಆಗಬೇಕು. ನೋಡಿ, ಆವಾಗಲೇ ತೊಗೊಂಡಿರೋಂಥ ಇದೆಲ್ಲ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇದನ್ನ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ,
ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ, ಚೆನ್ನಾಗಿ ನುಣ್ಣಗೆ ಮಾಡ್ಕೊಂಡಿದ್ದೀನಿ. ಇದನ್ನ ಇವಾಗ ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿ ಇವಾಗ ಇದೆಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ನಿಮಗೆ ಎಷ್ಟು ಗಟ್ಟಿ ಬೇಕಾ ಲಿಕ್ವಿಡ್ ಆಗಬೇಕಾ ಅದು ನಿಮ್ಮ ಮೇಲೆ ಡಿಪೆಂಡು. ನಿಮ್ಗೆ ಯಾವ ಥರ ಬೇಕೋ ಆ ಥರ ಹಾಕ್ಕೋಬೇಕು. ಉಪ್ಪನ್ನು ಕೂಡ ಆವಾಗಲೇ ಸ್ವಲ್ಪ ಹಾಕ್ಕೊಂಡಿದ್ದೀವಲ್ವ, ಇವಾಗ ಇನ್ನೊಂದ್ಸತಿ ನಾವು ನೀರಲ್ಲಿ ಹಾಕ್ಕೊಂಡಾದ್ಮೇಲೆ ಉಪ್ಪು ನೋಡ್ಕೋಬೇಕು. ನೋಡಿ ಅದೇ ಮಿಕ್ಸಿ ಜಾರಲ್ಲಿ ನಾನು ತೊಳೆದು ನೀರು ಹಾಕ್ಕೊತಾ ಇದ್ದೀನಿ. ನಮ್ಗೆ ಎಷ್ಟು ಬೇಕು ಲಿಕ್ವಿಡು, ಮುದ್ದೆಗಲ್ವ, ಮುದ್ದೆ ಜೊತೆಗಾದರೆ ಸ್ವಲ್ಪ ಲಿಕ್ವಿಡ್ ಆಗಿ ಇರಬೇಕು, ಹಾಗಾಗಿ ನಾನು ಇಷ್ಟು ಹಾಕ್ಕೊತಾ ಇದ್ದೀನಿ. ನೋಡಿ ಈ ಥಿಕ್ನೆಸ್ ಇದೆ, ನಮ್ಗೆ ಇಷ್ಟು ಬೇಕು. ನೀವು ನೋಡ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ನೀವು ಹಾಕ್ಕೊಳ್ಳಿ. ಇವಾಗ ಉಪ್ಪು ಸ್ವಲ್ಪ ಟೇಸ್ಟ್ ಮಾಡೋಣ. ನೋಡಿ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು, ಒಂದಿಷ್ಟು ಹಾಕ್ಕೊತಾ ಇದ್ದೀನಿ. ಇವಾಗ ನಾನು ಇದನ್ನ ಕುಕ್ಕರಲ್ಲಿ ಕ್ಯಾಪ್ ಮುಚ್ಚಿಬಿಡೋಣ. ನೋಡಿ ಇವಾಗೆಲ್ಲ ಕರೆಕ್ಟಾಗಿದೆ. ನಾವು ಇವಾಗ ಕುಕ್ಕರ್ ಕ್ಯಾಪ್ ಹಾಕ್ಕೊಂಡು ಒಂದು 6 ರಿಂದ 7 ವಿಸಿಲ್ನ ನಾವು ಮಾಡಿಸ್ಕೋಬೇಕಾಗುತ್ತೆ. ಒಂದು 7 ವಿಸಿಲ್ ಆದರೆ ಸರಿ ಹೋಗುತ್ತೆ. ನೋಡಿ ಇದು ನಾಟಿ ಕೋಳಿ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಬೇಕಲ್ವ, ಹಾಗಾಗಿ ಒಂದು 6 ರಿಂದ 7 ವಿಸಿಲ್ ಆದರೂ ಬೇಕೇ ಬೇಕು. ನಾವು ನೋಡ್ಕೋಬೇಕು. 6 ರಿಂದ 7 ವಿಸಿಲ್ ಇಡೋಣ. ಫ್ರೆಂಡ್ಸ್ ಆಗಿದೆ, ಎಲ್ಲ ಕೂಲ್ ಆಗಿದೆ. ಇವಾಗ ಗಾಳಿ ಎಲ್ಲ ಹೋಗಿದೆ. ಇವಾಗ ನಾವು ಆವಾಗಲೇ ಹಾಕ್ಕೊಂಡಿದ್ವಲ್ಲ ಚಿಕನ್ ಮಸಾಲ, ಇವಾಗ ಆ್ಯಕ್ಚುಲಿ ನಾನು ಲಾಸ್ಟಲ್ಲೇ ಹಾಕೋದು. ಇವಾಗ ಇನ್ನೊಂದ್ಸತಿ ನಾವು ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು. ನೋಡಿ ಇವಾಗ ಚಿಕನ್ ಮಸಾಲ ಹಾಕ್ಕೊಳ್ಳೋಣ. ಚಿಕನ್ ಮಸಾಲ ಮುಂಚೆನೇ ಏನಕ್ಕೆ ಹಾಕೋಲ್ಲ ಅಂದರೆ, ನಾನು ಲಾಸ್ಟಲ್ಲಿ ಹಾಕೋದ್ರೆ ಇದು ಥಿಕ್ನೆಸ್ಸು ಏನಾದರೂ ಕಮ್ಮಿ, ನೀರು ಸ್ವಲ್ಪ ಹಂಗೆ ಹೆಚ್ಚು ಕಮ್ಮಿ ಇರುತ್ತಲ್ಲ, ನಾವು ಈ ಚಿಕನ್ ಮಸಾಲ ಹಾಕೋದ್ರಿಂದ ಕರೆಕ್ಟಾಗಿ ಥಿಕ್ನೆಸ್ ಬರುತ್ತೆ, ಆಮೇಲೆ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಲಾಸ್ಟಲ್ಲಿ ಹಾಕೋದು. ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತೀನಿ. ಒಂದು ಸ್ವಲ್ಪ ಕುದಿದ್ರೆ ಸಾಕು. ನೋಡಿ ಇವಾಗ ರೆಡಿ ಆಗಿದೆ. ನಾನು ಇವಾಗ ನೆಕ್ಸ್ಟು ನಾನು ಮುದ್ದೆ ಮಾಡ್ಕೊಂಡಿದ್ದೀನಿ. ಇದು ವಿಡಿಯೋ ಮಾಡಿಲ್ಲ, ನೆಕ್ಸ್ಟ್ ಟೈಮ್ ನಾನು ನಿಮಗೆ ಮುದ್ದೆದೇ ವಿಡಿಯೋ ಮಾಡಿ ತೋರಿಸ್ತೀನಿ. ಇವಾಗ ಜಸ್ಟ್ ನನಗೆ ಟೈಮ್ ಅಷ್ಟಿದ್ದಿಲ್ಲ, ಅದಕ್ಕಾಗಿ ನಾನು ವಿಡಿಯೋ ಮಾಡಿಲ್ಲ. ಬನ್ನಿ ಇವಾಗ ಸರ್ವ್ ಮಾಡ್ಕೊಂಡು ತೋರಿಸ್ತೀನಿ. ಪ್ಲೇಟಲ್ಲಿ ಹಾಕ್ಕೊತೀನಿ. ನೋಡಿ ಫ್ರೆಂಡ್ಸ್, ರೆಡಿ ಆಗಿದೆ ನಾಟಿ ಕೋಳಿ ಸಾರು, ಮುದ್ದೆ ಹಾಗೆ ಎಲ್ಲ ರೆಡಿ ಆಗಿದೆ. ತುಂಬ ಚೆನ್ನಾಗಿ ಬಂದಿದೆ ಸಾರೆಲ್ಲ. ನಿಮಗೂ ಕೂಡ ಇಷ್ಟ ಆದ್ರಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.